ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜನಾರ್ದನ್ ರೆಡ್ಡಿ ಕೌಂಟರ್. ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ಜನಾರ್ದನ್ ರೆಡ್ಡಿ ಅವರು. ಹಾಗಿದ್ರೆ ಜನಾರ್ದನ್ ರೆಡ್ಡಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರೆಸ್ ಮೀಟ್ ಮಾಡುವಾಗ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಈಗ ಜನಾರ್ದನ್ ರೆಡ್ಡಿ ಅವರಿಂದ ಇದಕ್ಕೆಲ್ಲ ಉತ್ತರ ಪಡೆಯೋಣ. ಇದೀಗ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರು ಆಗಿರುವಂತಹ ಜನಾರ್ದನ್ ರೆಡ್ಡಿ ನಮ್ಮೊಂದಿಗಿದ್ದಾರೆ. ಜನಾರ್ದನ್ ರೆಡ್ಡಿ ಸಾಹೇಬ್ರೆ, ನಮಸ್ಕಾರ. ಸರ್ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಜಯಪ್ರಕಾಶ್. ನಮಸ್ಕಾರ ಸರ್, ನಿಮ್ಮ ವಿರುದ್ಧ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಯಾಕಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಆರೋಪವನ್ನು ಮಾಡಿದ್ರು, ಆನಂತರ ಮುಖ್ಯಮಂತ್ರಿಗಳು ಕೂಡ ಆರೋಪವನ್ನು ಮಾಡಿದ್ರು. ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಒಂದು ದೂರಿದೆ, ಆದ್ರೆ ಅದರ ಬಗ್ಗೆ ಕೊಟ್ಟಿಲ್ಲ. ಇನ್ನಿತರ ಹೆಸರುಗಳು ಕೂಡ ಹೇಳಿದ್ರು. ಕುಮಾರಸ್ವಾಮಿ ಹೆಸರು ಹೇಳಿದ್ರು, ಆನಂತರ ಜೊಲ್ಲೆ ಅವರ ಹೆಸರು ಹೇಳಿದ್ರು, ನಿರಾಣಿ ಹೆಸರು ಹೇಳಿದ್ರು, ಜನಾರ್ದನ್ ರೆಡ್ಡಿ ಅವರ ಹೆಸರನ್ನು ಕೂಡ ಹೇಳಿದ್ರು. ಸೊ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಉತ್ತರ ಕೊಡೋಕೆ ಬಯಸ್ತೀರಿ? ಜಯಪ್ರಕಾಶ್ ಅವರೇ, ಇಲ್ಲಿ ವಿಚಾರ ಏನು ಅಂತಂದ್ರೆ, ಬಳ್ಳಾರಿಗೆ ಪಾದಯಾತ್ರೆ ಬಂದು ಕೇಳಿಸ್ತಾ ಇದೆ ನಮ್ಮ? ಕೇಳಿಸ್ತಾ ಇದೆ. ಜಯಪ್ರಕಾಶ್ ಕೇಳಿಸ್ತಾ ಇದೆ ಸರ್, ಕಂಪ್ಲೀಟ್ ಕೇಳಿಸ್ತಾ ಇದೆ, ಫಸ್ಟ್ ಕ್ಲಾಸ್ ಆಗಿ ಕೇಳಿಸ್ತಾ ಇದೆ. ಬಳ್ಳಾರಿಗೆ ಪಾದಯಾತ್ರೆ ಬಂದು ಇಲ್ಲ ಸಲ್ಲದ ಆರೋಪಗಳೆಲ್ಲವುದನ್ನು ಕೂಡ ಮಾಡಿ ಇವತ್ತು ಪಂಚೆ ಎತ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂತ ಬಳ್ಳಾರಿಯವರೆಗೆ ಇವತ್ತು ಡ್ಯಾನ್ಸ್ ಮಾಡ್ತಾ ಕುಣಿತಾ ಬಳ್ಳಾರಿಗೆ ಬಂದು ರೆಡ್ಡಿ ರಿಪಬ್ಲಿಕ್ ಅನ್ನುವಂಥ ತಪ್ಪು ಒಂದು ಆರೋಪಗಳನ್ನು ನಮ್ಮ ಮೇಲೆ ಹಾಕಿ ನಮ್ಮನ್ನ ದೊಡ್ಡ ವಿಲನ್ಗಳ ತರ ಚಿತ್ರೀಕರಣೆ ಮಾಡಿರುವಂತ ಸಿದ್ದರಾಮಯ್ಯನವರು ಅವತ್ತು ನಾವು ಮಂತ್ರಿಗಳಾಗಿದ್ದಾಗ ರಾಜೀನಾಮೆಯನ್ನು ಕೊಟ್ಟು ಸಿಬಿಐ ಎಂಕ್ವೈರಿ ಅವ್ರು ಫೇಸ್ ಮಾಡಬೇಕು, ಇವ್ರನ್ನ ಜೈಲ್ಗೆ ಹಾಕ್ಬೇಕು ಅಂತೇಳಿ ಮಾತಾಡಿದ್ರು. ಇವತ್ತು ಅವ್ರ ವಿಚಾರಕ್ಕೆ ಬಂದ್ರೆ, ಇವತ್ತು ಅವರು ರಾಜೀನಾಮೆಯನ್ನು ಕೊಟ್ಟು ಸಿಬಿಐ ಎಂಕ್ವೈರಿನ ಫೇಸ್ ಮಾಡಿ ಕಾನೂನು ಮೇಲೆ ಕೋರ್ಟ್ಗಳ ಮೇಲೆ ಯಾವುದೇ ಒಂದು ರೀತಿ ಗೌರವ ಇದ್ರೂ ಕೂಡ ಇಷ್ಟೊತ್ತಿಗಾಗ್ಲೇ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಇವತ್ತು ಗವರ್ನರ್ ಅವರು ಅವ್ರ ಬಗ್ಗೆ ಬಂದಿರೋ ಎಲ್ಲಾ ಕಂಪ್ಲೇಂಟ್ಗಳ ಆಧಾರದ ಮೇಲೆ ಅದರಲ್ಲಿ ಸತ್ಯಾಂಶಗಳು ಇದೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ಪ್ರೂವ್ ಆದ್ಮೇಲೆನೆ, ಅವರು ಕನ್ವಿನ್ಸ್ ಆದ್ಮೇಲೆನೆ ಇವತ್ತು ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಹೇಳೋದಕ್ಕೆ ಕೈಲಾಗದೇ ಇರುವಂತ ಹೇಡಿಗಳ ರೀತಿಯಲ್ಲಿ ಇವತ್ತು ಈ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳನ್ನ ಹಿಂದೆ ಹಾಕೊಂಡ್ಬಿಟ್ಟು ಅವರನ್ನ ಸಮರ್ಥಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಯಾವ ಕ್ಷಣದಲ್ಲಿ ಮುಖ್ಯಮಂತ್ರಿ ಸೀಟ್ ಕೂಡಬೇಕು ಅನ್ನೋ ಈಗಾಗಲೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವ್ರನ್ನ ಕಿತ್ತು ಬಿಸಾಕ್ ಬಿಡಬೇಕಾಗಿತ್ತು. ಅವ್ರ ಅಧಿಕಾರಿ ಕಂಡುಕೊಂಡು ಕುಂತಿದ್ದಾರೆ, ಅವ್ರನ್ನ ಕಿತ್ತು ಬಿಸಾಕೋದನ್ನ ಬಿಟ್ಟು ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅವ್ರು ಏನ್ ಹೇಳ್ತಾ ಇದಾರಲ್ಲ, ಏನು ಅವ್ರಿಗೇನ್ ನೈತಿಕತೆ ಇದೆ? ಇವತ್ತು ಡಿ ಕೆ ಶಿವಕುಮಾರ್ಗೂ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ, ಸಿದ್ದರಾಮಯ್ಯ ಅವ್ರಿಗೆ ನೈತಿಕತೆ ಅನ್ನೋದೇ ಇಲ್ಲ. ಅವ್ರಿಗೆ ಏನು ಹಿಂದುಳಿದ ದಲಿತ ಅನ್ನುವಂತ ಒಂದು ನೆಪದಲ್ಲಿ ಅದ್ರ ಮುಖವಾಡ ಹಾಕೊಂಡು ಅವರ ಅಧಿಕಾರನ ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಅವರು ಮಾತುಗಳನ್ನ ಜನ ನಂಬೋ ಪರಿಸ್ಥಿತಿ ಇಲ್ಲ. ಇವತ್ತು ಯಾವ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗದವರಿಗೆ ಗೊತ್ತಾಗ್ಬಿಟ್ಟಿದೆ, ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮನ್ನ ಅಡ್ಡ ಇಟ್ಕೊಂಡು ಅಧಿಕಾರ ಮಾಡ್ತಾ ಇದ್ದಾರೆ, ನಮ್ಮನ್ನ ಈ ರಾಜ್ಯದ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಅಂತ ಕೂಡ ಈಗಾಗಲೇ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಅಂದ್ರೆ ಈಗ ನಿಮಗೊಂದು ನ್ಯಾಯ, ಸಿದ್ದರಾಮಯ್ಯನವ್ರಿಗೊಂದು ನ್ಯಾಯನಾಗಿದ್ರೆ? ನಾನು ತಮಗೆ ಒಂದು ವಿಚಾರ ಹೇಳ್ತೀನಿ ಜಯಪ್ರಕಾಶ್ ಅವರೇ, ನನ್ನ ವಿಚಾರನೇ ನಾನು ಹೇಳ್ತೀನಿ, ಬೇರೆಯವ್ರ ವಿಚಾರ ಹೇಳೋದಕ್ಕಿಂತ ಕೂಡ. ಜಯಪ್ರಕಾಶ್ ಅವರೇ, 2011 ನನ್ನ ಬಂಧನ ಆಯ್ತು. ಹೌದು. 4 ವರ್ಷ ನಾನು ಜೈಲಲ್ಲಿದ್ದೆ. ನಾನು ಹೌದು. ಆ ಸಮಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಿದ್ದವರು ಸಿದ್ದರಾಮಯ್ಯನವರು, ಕೇಂದ್ರದಲ್ಲಿ ಇದ್ದಿದ್ದು ಅವ್ರದೇ UPA ಸರ್ಕಾರ. ಹೌದು. ಹಾಗಾಗಿ ನನ್ನ ಹೊರಗಡೆ ಬರ್ಲಿಕ್ಕೆ ಬಿಡದೇನೆ ಒಂದು ಕೇಸಲ್ಲಿ ಬೇಲ್ ಸಿಗುತ್ತೆ ಅಂದ್ರೆ ಇನ್ನೊಂದು ಕೇಸ್ ಹಾಕೋದು, ಆ ಕೇಸಲ್ಲಿ ಬೇಲ್ ಸಿಗುತ್ತೆ ಅಂದ್ರೆ ಇನ್ನೊಂದು ಕೇಸ್ ಹಾಕೋದು, ಈ ರೀತಿ 4 ವರ್ಷ ಒಂದು ಮನುಷ್ಯನ ಎಷ್ಟು ಮಾನಸಿಕವಾಗಿ
ಎಷ್ಟು ಹಿಂಸೆ ಮಾಡಿದ್ರು ಅನ್ನೋದು ಇಡೀ ಜಗತ್ತು ನೋಡಿರುವಂತ ವಿಚಾರ. ನಿಮಗೆ ತಮಾಷೆ ಏನಂತಂದ್ರೆ, ನಾನು 2015 ಜನವರಿ 20ನೇ ತಾರೀಕು ಬೇಲ್ ಮೇಲೆ ನಾನು ಹೊರಗಡೆ ಬಂದೆ. ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಇದೇ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ಅಕ್ರಮ ಆದಾಯ ಅಂದ್ರೇನು, ಆದಾಯ ಮೀರಿ ಆಸ್ತಿ ಗಳಿಕೆ ಅನ್ನುವಂತ ಒಂದು ಕೇಸು, ಡಿಸ್ಪ್ರಪೋರ್ಷನೇಟ್ ಆಫ್ ಅಸೆಟ್ಸ್ ಕೇಸನ್ನ ನನ್ನ ಮೇಲೆ ತಕ್ಷಣ ಮಾಡಿ, ಮತ್ತೆ ನಮ್ಮ ಎಲ್ಲಾ ಮನೆಗಳ ಮೇಲೆ ಎಲ್ಲ ರೇಡ್ ಮಾಡಿ, ಆ ಸಂದರ್ಭದಲ್ಲಿ ಆದಾಯ ಮೀರಿ ಆಸ್ತಿ ಗಳಿಕೆ ಅನ್ನುವಂತ ಒಂದು ಕೇಸು, ಡಿಸ್ಪ್ರಪೋರ್ಷನೇಟ್ ಆಫ್ ಅಸೆಟ್ಸ್ ಕೇಸನ್ನ ನನ್ನ ಮೇಲೆ ತಕ್ಷಣ ಮಾಡಿ, ಮತ್ತೆ ನಮ್ಮ ಎಲ್ಲಾ ಮನೆಗಳ ಮೇಲೆ ಎಲ್ಲ ರೇಡ್ ಮಾಡಿ, ಆ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ನಮ್ಮ ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಏನಾದ್ರೂ JCBಗಳಿದ್ರೆ ತಗೊಂಡ್ ಬಂದು ನಮ್ಮ ಮನೆಯನ್ನ ನೆಲಸಮ ಮಾಡಿಬಿಟ್ಟು ನಮ್ಮನ್ನ ಕೊಂದಾಕ್ಬಿಡಿ ನೀವು. ಯಾಕಿನ್ನ ನಮಗೆ ಇಷ್ಟೆಲ್ಲ ಇವತ್ತು 4 ವರ್ಷ ಒಬ್ಬ ಮನುಷ್ಯ ಜೈಲಲ್ಲಿ ಇದ್ದು ಹೊರಗಡೆ ಬಂದ್ಮೇಲೆ ಅಧಿಕಾರದಲ್ಲಿದ್ದ ನೀವೇ ಯಾಕೆ 4 ವರ್ಷದಲ್ಲಿ ಕೇಸ್ ಮಾಡಬಾರ್ದಾಗಿತ್ತು? ಹೊರಗಡೆ ಬಂದ ತಕ್ಷಣ ಮತ್ತೆ ಕೇಸ್ ಮಾಡಿದ್ರು, ಮತ್ತೆ ನನ್ನ ಒಳಗಾಗ್ಬೇಕು ಅಂತೇಳಿ. ಆದ್ರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದಿಷ್ಟು ಪ್ರಾಮಾಣಿಕರಾಗಿರೋ ಕಾರಣ ಅವ್ರದೇ ಸರ್ಕಾರದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಬಿ ರಿಪೋರ್ಟ್ಗಳನ್ನ ಫೈಲ್ ಮಾಡಿದ್ರು ಜಯಪ್ರಕಾಶ್. ಈ ಕೇಸಲ್ಲಿ ಯಾವುದೇ ಸತ್ಯಾಂಶಗಳಿಲ್ಲ ಅಂತೇಳಿ 2 ಬಾರಿ ಕೋರ್ಟಿಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಆ ಬಿ ರಿಪೋರ್ಟ್ ಕಾಪಿಗಳನ್ನ ನಿಮ್ ಮುಂದೆ ನಾನು ಬೇಕಾದ್ರೆ ತಗೊಂಡ್ ಬಂದು ಕೊಡ್ತೀನಿ. ನಾನು 9 ವರ್ಷ ಆಯ್ತು ಜಯಪ್ರಕಾಶ್. ನೀವು ಯೋಚನೆ ಮಾಡಿ, 2015 ನನ್ನ ಮೇಲೆ DA ಕೇಸ್ ಮಾಡಿದ್ರು. ಇವಾಗ ಎಷ್ಟೇ ವರ್ಷ ಇದು? 2024. 9 ವರ್ಷ. 9 ವರ್ಷಗಳು ಇವ್ರೇನು ಕತೆ ಕಾಯ್ತಾ ಇದ್ರೆ ಇವರು? ಕತೆ ಕಾಯ್ತಾ ಇದ್ರೆ ಇವರು? ಮತ್ತೆ ಮುಖ್ಯಮಂತ್ರಿ ಆದ್ರಲ್ಲ ಇವರು ಸಿದ್ದರಾಮಯ್ಯನವರು. ಆದ್ರೆ ಮತ್ತೆ ಸೇಡಿನ ಮನೋಭಾವ ಇಟ್ಕೊಂಡ್ಬಿಟ್ಟು ಅವರು 9 ವರ್ಷ ಆದ್ಮೇಲೆ ಇವಾಗ ಅವ್ರು ಮತ್ತೆ ಪ್ರಾಸಿಕ್ಯೂಷನ್ ಅಂದ್ರೆ ಕೋರ್ಟ್ಗೆ 2 ಬಾರಿ ಬಿ ರಿಪೋರ್ಟ್ ಫೈಲ್ ಮಾಡಿ ಕೇಸಲ್ಲಿ ಏನು ಇಲ್ಲ, ಇವ್ರ ಆಸ್ತಿ ಗಳಿಕೆ ಎಲ್ಲ ಸಕ್ರಮವಾಗಿದೆ ಅಂತ ಹೇಳಿ CBI ಎಂಕ್ವೈರಿಗಳಾಯ್ತು, ED ಎಂಕ್ವೈರಿಗಳಾಯ್ತು, ಇನ್ಕಮ್ ಟ್ಯಾಕ್ಸ್ ಕೇಸ್ಗಳಾಯ್ತು, ಇವರ ಕೇಂದ್ರದ UP ಅಧಿಕಾರದಲ್ಲಿ ಇರೋ ಸಂದರ್ಭದಲ್ಲೇ. ಸೊ ಯಾವುದೇ ಕೇಸ್ಗಳು ಇಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಕೇಸನ್ನ ಮಾಡಿ ಮತ್ತೆ ಅಕ್ರಮ ಆಸ್ತಿ ಗಳಿಕೆ ಅಂತೇಳಿ 9 ವರ್ಷಗಳ ನಂತರ ಇವರು ಗವರ್ನರ್ ಕಳಿಸಿದ್ದಾರೆ. ಹಾಗಾಗಿ ಗವರ್ನರ್ ಕಡೆಯಿಂದ ಇವರಿಗೆ 9 ವರ್ಷಗಳ ತಮ್ಮ ಕೆಲಸ ಏನ್ ನಿರ್ವಹಣೆ ಮಾಡಿದ್ದೀರಿ ಅಂತ ಹೇಳಿ ಇವರನ್ನ ಪ್ರಶ್ನೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಹಾಗಾಗಿ ಈ 9 ವರ್ಷಗಳ ಸಮಯ ಅನ್ನೋದನ್ನ DK ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಹೇಳ್ತಾ ಇಲ್ಲ. ನನ್ನ ಮೇಲೆ 2 ಬಾರಿ ಬಿ ರಿಪೋರ್ಟ್ ಫೈಲ್ ಆಗಿದ್ದನ್ನ ಇವ್ರು ಹೇಳ್ತಾ ಇಲ್ಲ. ಸೇಡಿನ ಮನೋಭಾವದಿಂದ ಇವಾಗ ಇವ್ರ ಮೇಲೆ ಆರೋಪ ಬಂದ ಮೇಲೆ ಪ್ರಾಸಿಕ್ಯೂಷನ್ ಕಳಿಸಿದ್ದಾರೆ ಇವರು. ಜಯಪ್ರಕಾಶ್ ಅವರೇ, 9 ವರ್ಷಗಳ ನಂತರ ಇವಾಗ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದ ಮೇಲೆ ಇವಾಗ ಪ್ರಾಸಿಕ್ಯೂಷನ್ ಅನ್ನೋ ಹೆಸರಲ್ಲಿ ಕಳಿಸಿ ಇದನ್ನ ಅಡ್ಡ ಇಟ್ಕೊಂಡು ಪ್ರೊಟೆಕ್ಷನ್ ತಗೋಬಹುದು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ನನ್ನ ಮೇಲೆ ಇವರು 10 CBI ಕೇಸ್ಗಳು, ED ಕೇಸ್ಗಳು, ಇನ್ಕಮ್ ಟ್ಯಾಕ್ಸ್ ಕೇಸ್ಗಳು ಹಾಕಿ ನನ್ನ ಪ್ಲೇಸ್ ಅಲ್ಲಿ ಬೇರೆ ಯಾರೇ ಇದ್ರು ಕೂಡ ಏನಾಗ್ತಾ ಇತ್ತು